ಪ್ರಿಯ ವೀಕ್ಷಕರೇ, ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಯಾವುದೇ ಕಾರ್ಯದಲ್ಲಿ ಜಯಗಳಿಸಬೇಕಾದರೆ, ಯಶಸ್ಸನ್ನು ಕಾಣಬೇಕಾದರೆ ಏಕಾಗ್ರತೆಯಿಂದ ನಮ್ಮ ಎಲ್ಲ ಗಮನವನ್ನು ಕೇಂದ್ರೀಕರಿಸಿ ನಾಭೀಕರಿಸಿ ಕೆಲಸದಲ್ಲಿ ತೊಡಗಿಸಿಕೊಳ್ಳಬೇಕೆಂಬ ಸತ್ಯವನ್ನು ಮಹಾಭಾರತದಲ್ಲಿ ಉಲ್ಲೇಖವಾಗಿರುವ ಒಂದು ಘಟನೆ ಮತ್ತು ವಿವೇಕಾನಂದರ ಜೀವನದಲ್ಲಿ ನಡೆದಂಥ ಒಂದು ಘಟನೆ, ಈ ಎರಡು ಘಟನೆಗಳ ಮೂಲಕ ನಾವು ಖಾತ್ರಿ ಮಾಡಿಕೊಳ್ಳೋಣ. ಪಾಂಡವರಿಗೆ ಮತ್ತು ಕೌರವರಿಗೆ ದ್ರೋಣಾಚಾರ್ಯರು ಗುರುಗಳು. ಈ ವಿಷಯ ನಮಗೆಲ್ಲ ಗೊತ್ತು. ಒಂದು ದಿನ ತಾವು ಕಲಿಸಿದಂಥ ವಿದ್ಯೆ ಎಷ್ಟರ ಮಟ್ಟಿಗೆ ಸಫಲವಾಗಿದೆ ತಿಳಿಯಬೇಕೆಂಬ ಉದ್ದೇಶದಿಂದ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದರು. ಒಂದು ಮರದಿಂದ ಅಥವಾ ಕಟ್ಟಿಗೆಯಿಂದ ಮಾಡಿದಂಥ ಒಂದು ಪಕ್ಷಿಯನ್ನು ಕೊಂಬೆಯ ಮೇಲೆ ಇಟ್ಟು ಶಿಷ್ಯರನ್ನು ಕರೆದು ಆ ಹಕ್ಕಿಯ ಕಣ್ಣಿಗೆ ಬಾಣದಿಂದ ಹೊಡೆಯುವಂತೆ ತಿಳಿಸಿದರು. ಅದರಂತೆ ಮೊಟ್ಟ ಮೊದಲಿಗೆ ಧರ್ಮರಾಯರನ್ನು ಕರೆದರು. ಧರ್ಮರಾಯನಿಗೆ ಆ ಒಂದು ಹಕ್ಕಿಯ ಕಣ್ಣಿಗೆ ಗುರಿ ಇಟ್ಟು ಬಾಣದಿಂದ ಹೊಡೆಯುವಂತೆ ತಿಳಿಸಿದರು. ಧರ್ಮರಾಯರು ಆ ಹಕ್ಕಿಯ ಕಣ್ಣಿಗೆ ಗುರಿ ಇಟ್ಟರು. ಆಗ ದ್ರೋಣಾಚಾರ್ಯರು 3 ಪ್ರಶ್ನೆಗಳನ್ನು ಕೇಳಿದ್ರು. ಹಕ್ಕಿಯ ಕಣ್ಣು ನಿನಗೆ ಕಾಣುತ್ತಿದೆಯಾ ಅಂತ ಕೇಳಿದ್ರು ಧರ್ಮರಾಯನ. ಹೌದು, ಕಾಣ್ತಾ ಇದೆ ಅಂತ ಹೇಳಿದ. ಆ ಹಕ್ಕಿಯ ಸುತ್ತಲೂ ಇರುವಂಥ ಮರದ ಎಲೆಗಳು ಕಾಣ್ತಾ ಇದೆಯಾ ಅಂತ ಕೇಳಿದ್ರು. ಹೌದು, ಕಾಣ್ತಾ ಇದೆ ಅಂತ ಹೇಳ್ದ ಧರ್ಮರಾಯ. ಮರದ ಕೊಂಬು ಕಾಣ್ತಾ ಇದೆಯಾ? ಕಾಣ್ತಾ ಇದೆ ಅಂತ ಹೇಳ್ದ ಧರ್ಮರಾಯ. ಆಯಿತು, ಬಾಣ ಹೊಡಿ ಅಂದರು. ಬಾಣ ಹೊಡೆದ್ರು ಆ ಧರ್ಮರಾಯ. ಗುರಿ ತಪ್ಪಿತು. ಸ್ಪರ್ಧೆಯಲ್ಲಿ ಧರ್ಮರಾಯ ಸೋತ. ಅದರಂತೆ ಬೇರೆ ಶಿಷ್ಯರನ್ನು ಕೂಡ ಕರೆದು ಅದರಂತೆ ಪರೀಕ್ಷೆಯನ್ನು ಮಾಡಿದ್ರು. ಆಶ್ಚರ್ಯಕರ ಸಂಗತಿ ಅಂದರೆ ಆ ಪರೀಕ್ಷೆಯಲ್ಲಿ ಶಿಷ್ಯರು ಸೋತರು. ಕೊನೆಯದಾಗಿ ಅರ್ಜುನನನ್ನು ಕರೆದರು. ಅರ್ಜುನನ್ ಕೂಡ ಬಾಣದಿಂದ ಹಕ್ಕಿಯ ಕಣ್ಣಿಗೆ ಗುರಿ ಇಡುವಂತೆ ತಿಳಿಸಿದ್ರು. ಅರ್ಜುನ ಗುರಿ ಇಟ್ಟ. ಅರ್ಜುನನ್ ಕೂಡ 3 ಪ್ರಶ್ನೆಗಳನ್ನು ಕೇಳಿದ್ರು. ನಿನಗೆ ಹಕ್ಕಿಯ ಕಣ್ಣು ಕಾಣುತ್ತಾ ಇದೆಯಾ ಅಂತ ಕೇಳಿದ್ರು. ಹೌದು, ಕಾಣ್ತಾ ಇದೆ ಅಂತ ಹೇಳ್ದ. ಯಾರು? ಅರ್ಜುನ. ಮರದ ಎಲೆಗಳು ಕಾಣ್ತಾ ಇದೆಯಾ ಅಂತ ಕೇಳಿದ್ರು. ಅರ್ಜುನ ಇಲ್ಲ ಅಂತ ಹೇಳ್ದ. ಆಮೇಲೆ ಮರದ ಕೊಂಬು ಕಾಣ್ತಾ ಇದೆಯಾ ಅಂದರು. ಇಲ್ಲ ಅಂತ ಹೇಳ್ದ. ನೋಡಿ, ಬೇರೆಯವರ ಒಂದು ಏಕಾಗ್ರತೆಗೂ ಅರ್ಜುನನ ಏಕಾಗ್ರತೆಗೂ ಅಷ್ಟೇ ವ್ಯತ್ಯಾಸ. ಬೇರೆಯವರಿಗೆ ಹಕ್ಕಿಯ ಜೊತೆಗೆ ಅದರ ಸುತ್ತಲೂ ಇದ್ದಂಥ ಎಲೆಗಳು ಕೊಂಬು ಎಲ್ಲ ಕಾಣ್ತಾ ಇತ್ತು. ಆದರೆ ಅರ್ಜುನನಿಗೆ ಹಕ್ಕಿ ಬಿಟ್ಟು ಬೇರೆ ಏನೂ ಕಾಣ್ತಾ ಇರಲಿಲ್ಲ. ಅದು ಅರ್ಜುನನ ವಿಶೇಷ. ಹಕ್ಕಿಯ ಕಣ್ಣಿಗೆ ಗುರಿ ಇಟ್ಟು ಹೊಡೆದ, ಅವನು ಸ್ಪರ್ಧೆಯಲ್ಲಿ ಗೆದ್ದ. ಈಗ ನಾವು ವಿವೇಕಾನಂದರ ಜೀವನದಲ್ಲಿ ನಡೆದಂಥ ಒಂದು ಘಟನೆಗೆ ಹೋಗೋಣ. ನದಿಗೆ ಅಡ್ಡಲಾಗಿ ನಿರ್ಮಿಸಿದಂಥ ಸೇತುವೆ ಮೇಲೆ ಒಂದು 4-5 ಜನ ಹುಡುಗರು ಸೇರಿಕೊಂಡು ಅಲ್ಲೇ ನೀರಿನಲ್ಲಿ ತೇಲ್ತಾ ಇದ್ದಂಥ ಒಂದು ಬೆಂಡಿನಿಂದ ಮಾಡಿದಂಥ ಚೆಂಡಿಗೆ ಕಲ್ಲುಗಳಿಂದ ಹೊಡಿತಾ ಇದ್ರು. ಎಲ್ಲರೂ ಕಲ್ಲು ಎಸಿತಾ ಇದ್ರು. ಹಲವಾರು ಕಲ್ಲುಗಳು ಎಸೆದ್ರು. ಎಷ್ಟು ಕಲ್ಲು ಎಸರು ಕೂಡ ಒಂದು ಕಲ್ಲು ಕೂಡ ಆ ಚೆಂಡಿಗೆ ತಾಕಲಿಲ್ಲ. ಇದನ್ನು ವಿವೇಕಾನಂದರು ದೂರದಿಂದ ಗಮನಿಸ್ತಾ ಇದ್ರು. ಆಮೇಲೆ ಹತ್ರಕ್ಕೆ ಬಂದರು. ಅವರ ಹುಡುಗರಿಂದ ಕಲ್ಲನ್ನು ತೆಗೆದುಕೊಂಡು ಇವರು ಕಲ್ಲುಗಳನ್ನು ಬೀಸಿದ್ರು. ಇವರು 6 ಕಲ್ಲು ಬೀಸಿದ್ರು. 6 ಕಲ್ಲೂ ಚೆಂಡಿಗೆ ತಾಕ್ತು, ಚೆಂಡಿಗೆ ಹೊಡೀತು. ಆಗ ಹುಡುಗರಿಗೆ ಆಶ್ಚರ್ಯ ಆಯಿತು. ನಾವು ಇಷ್ಟೊಂದು ಸಾರಿ ಕಲ್ಲುಗಳನ್ನು ಬೀಸಿದ್ರೂ ಕೂಡ ಒಂದು ಕಲ್ಲು ಕೂಡ ಚೆಂಡಿಗೆ ತಾಕಲಿಲ್ಲ. ನೀವು 6 ಕಲ್ಲು ಬೀಸಿದ್ರಿ,
6 ಕಲ್ಲೂ ಚೆಂಡಿಗೆ ತಾಕ್ತು, ಅದು ಹೇಗೆ ಸಾಧ್ಯ ಆಯಿತು ಅಂತ ಕೇಳಿದ್ರು. ಅದಕ್ಕೆ ವಿವೇಕಾನಂದ ಹೇಳಿದ್ರು, ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಗಮನವಿಟ್ಟು ನಮ್ಮ ಗಮನವನ್ನು ಕೇಂದ್ರೀಕರಿಸಿ ಏಕಾಗ್ರತೆಯಿಂದ ಕೆಲಸವನ್ನು ಮಾಡಿದ್ರೆ ನಾವು ಜಯ ಗಳಿಸಬಹುದು ಅಂತ ಹುಡುಗರಿಗೆ ಹೇಳಿದ್ರು. ಅದೇ ರೀತಿ ಈ ಒಂದು ವಿಡಿಯೋ ಮೂಲಕ ನನ್ನ ವಿದ್ಯಾರ್ಥಿ ಮಿತ್ರರಿಗೆ ಎಲ್ಲರಿಗೂ ತಿಳಿಸುವುದೇನೆಂದರೆ, ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಏಕಾಗ್ರತೆ ಮತ್ತು ಗಮನವಿಟ್ಟು ಮಾಡುವಂಥ ಒಂದು ಹವ್ಯಾಸವನ್ನು ನಾವು ಬೆಳೆಸ್ಕೋಬೇಕು. ಭಾಳ ಮುಖ್ಯ. ಕಾನ್ಸಂಟ್ರೇಷನ್ ಆ್ಯಂಡ್ ಫೋಕಸ್ ಆರ್ ಎಸೆನ್ಷಿಯಲ್ ಟು ಕಂಪ್ಲೀಟ್ ಎನಿ ಗಿವನ್ ಟಾಸ್ಕ್ ಸಕ್ಸಸ್ಫುಲಿ ಎಂದು ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.